ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾವು ನೋಡ್ತಾ ಇದ್ದೀವಿ ದೆಹಲಿ ವಲಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇವೆ. ಇದೇನು ಹೊಸದಲ್ಲ, ಇದು ಈಗ 5-6 ದಿನದಿಂದ ನಾವು ನಿತ್ಯ ನೋಡ್ತಾ ಇದ್ದೀವಿ. ಇವತ್ತು ಕೂಡ ಪ್ರಧಾನಮಂತ್ರಿಗಳು ರಕ್ಷಣಾ ಕಾರ್ಯದರ್ಶಿಯ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಸ್ಥಿತಿಗತಿಗಳೇನು ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದಾರೆ. ಉಗ್ರರನ್ನ ಹೇಗಾದರೂ ಮಾಡಿ ಮಟ್ಟ ಹಾಕಬೇಕು. ರಾಜನಾಥ್ ಸಿಂಗ್ ಹೇಳಿರುವಂಥ ಮಾತಿದೆಯಲ್ಲ, ವೆರಿ ಇಂಪಾರ್ಟೆಂಟ್. ನೀವೇನು ಅಂದ್ಕೊಂಡಿದ್ದೀರಿ ಅದೇ ಆಗುತ್ತೆ. ರಾಜೇಶ್ ಕುಮಾರ್ ಸಿಂಗ್ ರಕ್ಷಣಾ ಕಾರ್ಯದರ್ಶಿ ಅವರ ಜೊತೆಗೆ ಮೋದಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ನಿವಾಸದಲ್ಲಿ ನಡೀತಿರುವಂಥ ಮೀಟಿಂಗ್, ಭದ್ರತಾ ವಿಚಾರಗಳಿಗೆ ಸಂಬಂಧಪಟ್ಟಂಥ ಚರ್ಚೆ, ಯಾವ್ಯಾವ ರೀತಿಯ ಪ್ಲಾನ್ಗಳು ಏನು ಎತ್ತ. ಭಾರತ ಏನೋ ಒಂದು ದೊಡ್ಡ ಪ್ಲಾನನ್ನು ಹಾಕಿರಂಗೆ ಕಾಣ್ತಾ ಇದೆ. ಸುಮ್ಮನೆ ಅಲ್ಲ, ಏನೋ ಹೆದರ್ಸೋದು ಬೆದರಿಸೋದು ಆಗಿದ್ದಿದ್ರೆ ಸಣ್ಣ ಪುಟ್ಟ ಏನೋ ಈ ಗಡಿ ದಾಟಿ ಒಂದ್ಸರಿ ಹೊಡೆದು ಬಂದುಬಿಟ್ವಿ ಅಥವಾ ಏರ್ ಸ್ಟ್ರೈಕ್ ರೀತಿಯಲ್ಲಿ ಮಾಡಿದ್ವಿ, ಈ ಥರದ್ದೆಲ್ಲವೂ ಕೂಡ ಆಗ್ತಾಯಿತ್ತು. ಇಲ್ಲ, ಇದ್ರ ಹಿಂದೆ ಏನೋ ಒಂದು ದೊಡ್ಡ ತಂತ್ರಗಾರಿಕೆ ಇದೆ. ಇಲ್ಲಿ ಮೀಟಿಂಗ್ಗಳು ಮೇಲಿಂದ ಮೇಲೆ ನಡೀತಾ ಇವೆ. ಪಾಕಿಸ್ತಾನದಲ್ಲಿ ಮೇಲಿಂದ ಮೇಲೆ ಪ್ರತಿಭಟನೆಗಳು ಕೂಡ ಆಗ್ತಾ ಇವೆ. ಯಾರ್ಯಾರು ಈ ಪ್ರತ್ಯೇಕ ರಾಷ್ಟ್ರ ಕೇಳ್ತಾ ಇದ್ದಾರಲ್ಲ, ಆ ಪ್ರತ್ಯೇಕತಾವಾದಿಗಳು ಸೆಟದು ನಿಂತಿದ್ದಾರೆ. ಅವರ ಶಕ್ತಿ ಬಲವರ್ಧನೆಯಾಗಿದೆ. ಇದರ ಅರ್ಥ ಏನು? ಹಿಂದಿನ ಮೀಟಿಂಗಿನ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೇನೆಯ ಮುಖ್ಯಸ್ಥರುಗಳು ಜೊತೆಗೆ ಅಜಿತ್ ದೋವೆಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, AP ಸಿಂಗ್, ಈ ಸೇನೆಯ 3 ಹೆಡ್ಗಳು ಅವರ ಜೊತೆಗೆ ಚರ್ಚೆ ಆಗಿರುವಂಥದ್ದು ನೋಡಿ. ವಾಯುಪಡೆಯ ಮುಖ್ಯಸ್ಥರನ್ನು ತೋರಿಸ್ತಾ ಇದ್ದೀವಿ, ನೌಕಾಪಡೆಯ ಮುಖ್ಯಸ್ಥರನ್ನು ತೋರಿಸ್ತಾ ಇದ್ದೀವಿ, ಭೂಸೇನೆಯ ಮುಖ್ಯಸ್ಥರನ್ನು ತೋರಿಸ್ತಾ ಇದ್ದೀವಿ. ಹೀಗೆ ಒಂದಾದ ಮೇಲೊಂದು ಮೀಟಿಂಗ್ಗಳಾಗ್ತಾ ಇವೆ. ಇವತ್ತು ರಾಜೇಶ್ ಕುಮಾರ್ ಸಿಂಗ್ ಜೊತೆಗೂ ಕೂಡ ರಕ್ಷಣಾ ಕಾರ್ಯದರ್ಶಿ ಅವ್ರ ಜೊತೆಗೆ ಮೀಟಿಂಗ್.